ವೀಕ್ಷಕರೆಲ್ಲವರಿಗೆ ನಮಸ್ಕಾರ. ಈ ಧಾರ್ಮಿಕ ಮೂಲಭೂತವಾದ ಇವತ್ತು ಹೆಚ್ಚು ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ನನ್ನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾಳ ಸಂಭ್ರಮದಿಂದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಚರಿಸಲಾಗ್ತಾ ಇದೆ. ನಮ್ಮಲ್ಲಿ ಕೂಡ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಅವರ ಭಯ ಅನ್ನೋದಕ್ಕಿಂತ ಅಂಬೇಡ್ಕರ್ ಅವರ ಅನುಯಾಯಿಗಳು ಮತ್ತು ಅವರನ್ನು ಅನುಕರಿಸುವ ಒಂದು ವರ್ಗದ ಭಯದ ಕಾರಣಕ್ಕೆ ಅಂಬೇಡ್ಕರ್ ಅವರ ಜಯಂತಿಯನ್ನು ಇಲ್ಲೆಲ್ಲ ಆಚರಣೆ ಮಾಡಲಾಗ್ತಿದೆ ಅನ್ನೋದನ್ನು ನೀವೆಲ್ಲರೂ ಒಪ್ಕೊಳ್ಳೇಬೇಕಾದಂತಹ ಒಂದು ಸತ್ಯ. ಯಾಕಂತಂದರೆ ಇದು ಸತ್ಯೋತ್ತರ ಕಾಲ. ಈಗಿಂದ ಒಂದು 10-15 ವರ್ಷದ ಈಚೆಗೆ ಸತ್ಯಕ್ಕೆ ಅಷ್ಟು ಮಹತ್ವ ಇಲ್ಲ. ಅಂದರೆ ಹಿಂದೆ ಸತ್ಯ ಇತ್ತು, ಹಾಗಾಗಿ ಇವತ್ತು ಸತ್ಯೋತ್ತರ ಕಾಲ ನಡೀತಾ ಇದೆ ಅನ್ನುವಂಥ ಮಾತನ್ನು ಬೇರೆ ಬೇರೆ ಕಡೆ ನಾವು ಕೇಳ್ತಾ ಇದ್ದೀವಿ. ಸ್ನೇಹಿತರೆ, ಅಂಬೇಡ್ಕರ್ ಅವರ ಬಗ್ಗೆ ನಮಗೊಂದು ಬಹಳ ಪೂಜ್ಯ ಭಾವನೆ ಯಾಕೆ ಇರಬೇಕು ಅಂತಂದರೆ, ಒಂದು ಸಣ್ಣ ಕಂಪ್ಯಾರಿಸನ್ ಇದೆ. ನಮ್ಮ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು ಅವರ ವಿದ್ಯಾಭ್ಯಾಸದ ಅವಧಿ ಮತ್ತು ಅವರ ಸಂಪೂರ್ಣ ಅವರ ಜೀವನವನ್ನು ನಾವು ನೋಡಿದಾಗ ಒಬ್ಬ ಶ್ರೀಮಂತನಾಗಿ, ಕುಲೀನನಾಗಿ, ಬಹಳ ಆರಾಮಾಗಿ ಇರಬಹುದಾದಂಥ ಎಲ್ಲ ಅನುಕೂಲಗಳನ್ನು ಇಟ್ಕೊಂಡು ಅವರು ಇಡೀ ದೇಶವನ್ನು ಒಂದು ಶರ್ಟನ್ನು ಕೂಡ ಹಾಕದೆ ಓಡಾಡ್ತಾರೆ. ಸೊ ಗಾಂಧಿಯವರು ಯಾವ ಒಂದು ಹಿನ್ನೆಲೆಯಿಂದ ಬಂದಿದ್ದರು ಅಂತಂದರೆ, ಗಾಂಧಿಯವರಿಗೆ ಬಿಡಲಿಕ್ಕೆ, ಅಂದರೆ ಅವರಿಗೆ ತ್ಯಾಗ ಮಾಡಲಿಕ್ಕೆ ಸಾಕಷ್ಟು ಅಂಶಗಳೆಲ್ಲ ಇದ್ದವು. ಹಾಗಾಗಿ ಮತ್ತು ಗಾಂಧಿ ಅಂತ ತಕ್ಷಣ ಗಾಂಧಿ ಅಂತ ಒಬ್ಬ ಪ್ರಬಲ ವ್ಯಕ್ತಿ, ಅಂದರೆ ಆಂತರಿಕವಾಗಿ ಅಂಥ ಒಂದು ಶಕ್ತಿ ಇರುವಂಥ ವ್ಯಕ್ತಿಯನ್ನು ನಾವೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಶೋಷಿತರ ನಡುವೆ ಹೋಗಿ ಇದನ್ನು ತಪ್ಪು ಅಂತ ಹೇಳ್ತಾ ಇದ್ದರು. ಮತ್ತು ಇದನ್ನು ತಿದ್ದುಕೊಳ್ಳದೇ ಇದ್ದರೆ ನಾನು ನಿಮ್ಮ ಈ ಆಚರಣೆಗೆ, ವ್ಯವಹಾರಕ್ಕೆ ನಾನು ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರು. ಇನ್ನು ನಮ್ಮ ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಿರ್ಸಿಯಲ್ಲಿ ನೀವು ಮಾರಿಕಾಂಬಾ ಜಾತ್ರೆಯನ್ನು ನೋಡ್ತೀರಿ. ಅಂತಹ ಒಂದು ಚಾರಿತ್ರಿಕ ಮಾರಿಕಾಂಬಾ ಜಾತ್ರೆಯನ್ನು ನಡೆಯುತ್ತೆ. ಅಲ್ಲಿ ಕೋಣನ ಬಲಿಯನ್ನು ಕೊಡುವಂತಹ ಒಂದು ಆಚರಣೆ ಇತ್ತು. ಗಾಂಧೀಜಿಯವರು ಸಿರ್ಸಿಗೆ ಬಂದಾಗ ಅಲ್ಲಿಯ ಪ್ರಮುಖರು, ಅಂದರೆ ದೇವಾಲಯದ ಆಡಳಿತ ಮಂಡಳಿ ಅವರನ್ನು ದೇವಾಲಯಕ್ಕೆ ಬರಬೇಕು ಅಂತ ಆಹ್ವಾನಿಸ್ತಾರೆ. ಗಾಂಧಿಯವರು ಎಂಥ ಸೂಕ್ಷ್ಮಮತಿಗಳು ಮತ್ತು ಎಂಥ ಕಠಿಣ ನಿರ್ಧಾರ ತಗೊಳ್ಳೋವಂಥವ್ರು ಇದ್ದರು ಅಂತಂದರೆ, ಅವರು ನೇರವಾಗಿ ಈ ಆಡಳಿತ ಸಮಿತಿಗೆ ಹೇಳ್ತಾರೆ, ನೋಡಿ, ನಾನು ದೇವಸ್ಥಾನಕ್ಕೆ ಬರಲಿಕ್ಕೆ ನಂದೇನು ತಕರಾರಿಲ್ಲ, ಆದರೆ ಇಲ್ಲಿ ನೀವು ಕೋಣನ ಬಲಿಯನ್ನು ಕೊಡ್ತಾ ಇದ್ದೀರಂತೆ, ಹಾಗಾಗಿ ನಾನು ನಿಮ್ಮ ದೇವಸ್ಥಾನಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇಂತಹ ಒಂದು ಚಾರಿತ್ರಿಕ ಘಟನೆಯ ಕಾರಣಕ್ಕೆ ಸಿರ್ಸಿಯಲ್ಲಿ ಕೋಣನ ಬಲಿಯನ್ನು ನಿಷೇಧಿಸಲಾಗ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಬಹಳ ಪ್ರಬಲನಾಗಿದ್ದರೆ, ಆತನ ವಿಚಾರ ಬಹಳ ಒಪ್ಪಿಕೊಳ್ಳುವಂಥದ್ದು, ಅಕ್ಸೆಪ್ಟೇಬಲ್ ಆಗಿದ್ದಿದ್ರೆ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಸಿರ್ಸಿಯ ಈ ಘಟನೆ ಒಂದು ಉದಾಹರಣೆಯಾಗಿ ನಮಗೆ ಕಾಣುತ್ತೆ. ಹಾಗೆಯೇ ಗಾಂಧೀಜಿ ಭಾಳಷ್ಟು ಕಡೆ ಈ ಕರ್ಮಠ ಜಾತಿವಾದಿಗಳಿರುವಂಥ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ನೀವು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬಾರ್ದು, ಅಹಿಂಸೆಯನ್ನು ಆಚರಣೆ ಮಾಡಬಾರ್ದು, ಸತ್ಯಾಗ್ರಹವನ್ನು ಮಾಡಬೇಕು, ಹಿಂಸೆಯನ್ನು ತ್ಯಜಿಸಿ ಅಹಿಂಸೆಯ ಮಾರ್ಗದಲ್ಲಿ ನಡಿಬೇಕು, ಹೀಗೆಲ್ಲ ಪ್ರತಿಪಾದನೆಯನ್ನು ಮಾಡ್ತಾ ಮಹಾತ್ಮರಾಗ್ತಾರೆ. ನಾವು ಇವತ್ತು ಈ ಗಾಂಧಿಯನ್ನು ಟೀಕೆ ಮಾಡುವಂತಹ ಒಂದು ಮೂರ್ಖರು, ಅವರಿಗೆ ಯಾವ ಜ್ಞಾನವೂ ಇಲ್ಲ. ಇನ್ನು ಕೆಲವೊಬ್ಬರು ಅತೀ ಬುದ್ಧಿವಂತರು, ಅವ್ರಿಗೆ ಗೊತ್ತಿದೆ ಗಾಂಧಿ ಏನು ಅಂತ ಹೇಳ್ಕೊಂಡು ಗಾಂಧಿ ಎನ್ನುವಂಥ ಒಂದು ಬೆಳಕನ್ನು ಎದುರಿಸಲಾಗದಂತಹ ಕೆಟ್ಟ ಜನರೇನಿದ್ದಾರೆ ಅವರು ಇವತ್ತು ಗಾಂಧಿಯನ್ನು ವಿರೋಧಿಸ್ತಾ ಇದ್ದಾರೆ. ನೀವು ಯೋಚನೆ ಮಾಡಿಕೊಳ್ಳಿ, ಗಾಂಧೀಜಿಯ ವೈಚಾರಿಕತೆ, ಗಾಂಧೀಜಿಯವರ ಬದ್ಧತೆ, ಗಾಂಧೀಜಿಯವರ ಕಾಠಿಣ್ಯ, ಗಾಂಧೀಜಿಯವರ ಸತ್ಯ, ಅಹಿಂಸೆ, ಸತ್ಯಾಗ್ರಹ, ಇವುಗಳ ಆಚರಣೆಗಳೆಲ್ಲ ಇದ್ದಾವೆಲ್ಲ, ನೀವು ಅಟ್ಲೀಸ್ಟ್ ಒಂದು ತಿಂಗಳು ಆಚರಣೆ ಮಾಡಲಿಕ್ಕೆ ಆಗ್ತದೋ ಅನ್ನೋದನ್ನು ವಿಚಾರ ಮಾಡಿ, ಹಾಗೆ ನಿಮಗೆ ಅರ್ಥ ಆಗುತ್ತೆ. ಹಾಗೆಯೇ ನಾವು ಇವತ್ತು ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದಾದರೆ, ಈ ದೇಶದಲ್ಲಿ ಎಂತೆಂಥ ಸಾಮಾಜಿಕ ಚಳುವಳಿಗಳೆಲ್ಲ ಆಗಿದೆ. 2500-600 ವರ್ಷಗಳ ಹಿಂದೆ ಗೌತಮ ಬುದ್ಧನಂಥ ಒಬ್ಬ ಜ್ಞಾನಿ ಇಲ್ಲಿಯ ಆಚರಣೆಗಳನ್ನು, ಸಂಪ್ರದಾಯಗಳನ್ನು, ಇಲ್ಲಿಯ ವ್ಯವಸ್ಥೆಯನ್ನು ಧಿಕ್ಕರಿಸುವಂತಹ ಒಂದು ವೈಚಾರಿಕತೆಯನ್ನು ಕೊಡ್ತಾರೆ. ಆನಂತರ ಅದೇ ಮಾರ್ಗದಲ್ಲಿ ಸಾಕಷ್ಟು ಜನ ಬಂದು ಹೋಗಿದ್ದಾರೆ. ಆದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಬರ್ತಾರೆ. ಬಸವಣ್ಣನ ಕ್ರಾಂತಿಯ ಮುಂದೆ ಬೇರೆ ಯಾವುದಾದ್ರೂ ಕ್ರಾಂತಿ ಇದೆಯೇನ್ರಿ?
ಆ ಶರಣರು ಕೂಡಲ ಸಂಗಮದಿಂದ ಎಲ್ಲ ಓಡಿ ಬಂದು ಇಂಥ ಉಳಿವಿಯಂಥ ಒಂದು ದಟ್ಟ ಅಡವಿಯಲ್ಲಿ ಅವಿತು ಕೂತ್ಕೊಳ್ಬೇಕಾಗಿದ್ದರೆ ನಿಮ್ಮ ಈ ಸನಾತನವಾದಿಗಳು ಅಂತ ಏನು ಹೇಳ್ಕೊಳ್ತೀರಿ ನೀವು ವೈದಿಕರು, ವಾಸ್ತವವಾಗಿ ಹಿಂದೂಗಳಲ್ಲ. ಯಾಕಂತಂದರೆ ಹಿಂದೂ ಅಂತ ನೀವೇನು ಹೇಳ್ತೀರಿ ಅದು ವೈದಿಕತೆ. ಆ ವೈದಿಕರ ಕಾರಣಕ್ಕೆ ಎಷ್ಟು ಶರಣರ ಹತ್ಯೆ ಆಯಿತು, ಎಷ್ಟು ಜನ ಬೌದ್ಧ ಭಿಕ್ಷುಗಳ ಹತ್ಯೆ ಆಯಿತು. ಈಗೇರೋ ನಿಮಗೆ ಚರ್ಚೆಗೆ ಬರಲಿಕ್ಕೆ ಮುಖ ಕೂಡ ಇಲ್ಲ, ಅಷ್ಟು ಹಾನಿಯನ್ನು ಹಿಂಸೆಯನ್ನು ಮಾಡಿದಂಥವ್ರು ನೀವು ಅಂಬೇಡ್ಕರನ್ನು ವಿರೋಧ ಮಾಡಿದರೆ, ಗಾಂಧಿಯನ್ನು ವಿರೋಧ ಮಾಡಿದರೆ ಯಾರು ಕೇಳಲಿಕ್ಕಿದ್ದಾರೆ? ನೀವು ನಿಮ್ಮ ಮನೆಯಲ್ಲಿ ವಿರೋಧ ಮಾಡ್ಕೊಳ್ಳಿ. ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ, ಗೌತಮ್ ಬುದ್ಧನ ಮೂರ್ತಿಯನ್ನು ಮನೆಯಲ್ಲಿ ಇಡ್ತಾ ಇದ್ದೀವಿ, ಅವ್ರ ಫೋಟೋಗಳನ್ನು ಮನೆಯಲ್ಲಿ ಇಡ್ತೀವಿ, ಅಂಬೇಡ್ಕರ್ ಅವರ ಚಿತ್ರಗಳನ್ನು ಮನೆಯಲ್ಲಿ ಪೂಜಿಸ್ತಾ ಇದ್ದೀವಿ ನಾವು. ಏನು ಜಗಜೀವನ್ ರಾಮ್ ಅವರಿಗೆ ಏನಾಯಿತು? ಸಚಿವರಾಗಿದ್ದಂಥ ಜಗಜೀವನ್ ರಾಮ್ ಅವರು ಕಾಶಿಯ ಸಂಪೂರ್ಣಾನಂದ ದೇವಾಲಯದ ಮೂರ್ತಿ ಪ್ರತಿಷ್ಠಾಪನೆಗೆ ಹೋದಾಗ ಅವರು ಹೋದ ನಂತರ ನೀವು ಏನು ಕ್ಲೀನ್ ಮಾಡುವಂಥ ಆಚರಣೆ ಮಾಡ್ತೀರಿ. ನಿಮ್ಮ ಈ ಸಂಸ್ಕೃತಿ ಏನಿದೆಯಲ್ಲ, ನಿಮ್ಮ ಈ ಆಚರಣೆ ಇದೆಯಲ್ಲ, ಇದು ಎಲ್ಲಿವರೆಗಿದೆ? ಇತ್ತೀಚೆಗೆ ಸಿರ್ಸಿಯಲ್ಲಾಯ್ತಲ್ಲ, ಪ್ರಕಾಶ್ ರೈ ಅವರು ಬಂದು ಇಲ್ಲಿಯ ಸಾಮಾಜಿಕ ವಾಸ್ತವಗಳ ಬಗ್ಗೆ, ವಿದ್ಯಮಾನಗಳ ಬಗ್ಗೆ ಮಾತನಾಡಿದರೆ ಅವರು ಬಂದು ಹೋದ ನಂತರ ನೀವು ಸೆಗಣಿ ನೀರು ಹಾಕ್ತಿರಂತೆ. ನಿಮ್ಮ ಯೋಗ್ಯತೆ ಇರೋದೇ ಅಷ್ಟು ರೀ. ಸೆಗಣಿ ನೀರು ಬೆಳಿಲಿಕ್ಕೇನು ಇದೆಯಲ್ಲ ಯೋಗ್ಯತೆ, ಅದನ್ನು ಬಿಟ್ಟು ನಿಮಗೇನಿಲ್ಲ. ಯಾಕಂತಂದ್ರೆ ನೀವು ವಿಮಾನ ಹಾರಿಸ್ಬೇಕಾದ್ರೂ ಪೂಜೆ ಮಾಡ್ಬೇಕಂತಂತೀರಿ, ನೀವು ವಿಮಾನದ ಕೆಳಗಡೆನೂ ಲಿಂಬು ಇಡಬೇಕಂತಂತೀರಿ. ಯಾವ ಕಾಲಘಟ್ಟದಲ್ಲಿ ಇದ್ದೀರಿ? ನೀವು ಇದನ್ನೆಲ್ಲ ಮಾಡ್ತಾ ಇರೋದು ಜನಸಾಮಾನ್ಯರನ್ನು ವಂಚಿಸಲಿಕ್ಕೆ. ಇಂತಹ ವಂಚನೆಗಳ ವಿರುದ್ಧ ಗೌತಮ್ ಬುದ್ಧ ಸಿಡಿದೆದ್ದಿದ್ದು, ಇಂಥ ವಂಚನೆಗಳ ವಿರುದ್ಧ ಅಂಬೇಡ್ಕರ್ ಅವರು ಸಿಡಿದೆದ್ದಿದ್ದು, ಇಂಥ ವಂಚನೆಗಳ ವಿರುದ್ಧ ನಮ್ಮ ಬಸವಣ್ಣನವರು ಸಿಡಿದೆದ್ದಿರೋದು, ಇಂಥ ವಂಚನೆಗಳ ವಿರುದ್ಧ ನಾರಾಯಣ ಗುರುಗಳು ದೊಡ್ಡ ಒಂದು ಹೋರಾಟವನ್ನು ಮಾಡಿರುವಂಥದ್ದು. ಹೀಗೆ ನಮಗೂ ಕೂಡ 1000-2000 ವರ್ಷಗಳ ಇತಿಹಾಸ ಇದೆ. ನೀವು ಇವತ್ತು ಕೂತ್ಕೊಂಡು ಖಾಸಗೀಕರಣ ಅಂತ ಹೇಳ್ತಿದ್ರಿ. ಏನು ಉದ್ದೇಶ ಇದು ಖಾಸಗೀಕರಣದ ಹಿಂದೆ? ಅಂಬಾನಿ ಅದಾನಿ ಅಂತವ್ರನ್ನ ದೊಡ್ಡವರನ್ನಾಗಿ ಮಾಡಿ ನೀವು ಮಾತ್ರ ತುಪ್ಪವನ್ನು ಉಣ್ತಾ ಬೇರೆಯವರಿಗೆ ಉಪವಾಸ ಕೆಡವಬೇಕನ್ನುವಂತಹ ಒಂದು ಷಡ್ಯಂತ್ರ ಏನಿದೆಯಲ್ಲ, ಈಗೇನು ಈ ಸರ್ಕಾರದ ಮೂಲಕ ಮಾಡ್ತಾ ಇದ್ದೀರಿ ನೀವು, ಇದು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ವೋ? ಖಾಸಗೀಕರಣದಲ್ಲಿ ಯಾರ ಪಾಲು ಎಷ್ಟಿದೆ? ನಾನು ನಿಮ್ಗೆ ಹೇಳಲಿಕ್ಕೆ ಹೊರಟಿರೋದು ಏನಂತಂದರೆ, ನಮ್ಮ ಬದ್ಧತೆ, ನಮ್ಮ ಜಾಗೃತಿ, ನಾವು ಯಾರದನ್ನು ಆರಾಧಿಸ್ತೀವಿ, ನಾವು ಯಾರ ವೈಚಾರಿಕತೆ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಸ್ಪಷ್ಟ ಮಾಡಬೇಕಿದೆ. ಹಾಗಾಗಿ ನಾನು 2005-6ರಲ್ಲಿ MES ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿದ್ದ ವ್ಯವಸ್ಥೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಏನೇನು ಆಯಿತು ಅಂತ ಹೇಳ್ಕೊಂಡು. ಮತ್ತು ಅಲ್ಲಿದ್ದವರು ಎಲ್ಲರೂ ಸನಾತನವಾದಿಗಳು. ಅಂದರೆ ಈ ಅಸಮಾನತೆಗೆ, ಶೋಷಣೆಗೆ, ಇದಕ್ಕೆ ಸಪೋರ್ಟ್ ಮಾಡೋ ಅಲ್ಲಿದ್ದವರು ಎಲ್ಲವರು ಅಂದರೆ 100ಕ್ಕೆ 100 ಅವರೆಲ್ಲರೂ ಅಲ್ಲ. ಈ ಶೋಷಕ ವ್ಯವಸ್ಥೆಯ ಪರವಾಗಿದ್ದಂಥವ್ರು ಎಲ್ಲರೂ ಅವರು ನೋ ಡೌಟ್ ವೈದಿಕರು, ಅವರು ನೋ ಡೌಟ್ ಮೇಲ್ವರ್ಗದವರು, ಅವರು ನೋ ಡೌಟ್ RSSನವರು, ಅವರು ನೋ ಡೌಟ್ BJPಯಂತಹ ಒಂದು ಕೋಮುವಾದಿ ಪಕ್ಷವನ್ನು ಬೆಂಬಲಿಸುವಂತಹ ದುಷ್ಟ ಮನಸ್ಥಿತಿಯವರು ಅಂತ ಹೇಳಲಿಕ್ಕೆ ನಾವ್ಯಾಕೆ ಹಿಂಜರಿಬೇಕು? ಪ್ರಕಾಶ್ ರೈ ಪ್ರಕರಣವನ್ನು ನೀವು ಸಿರ್ಸಿಯಲ್ಲೇ ನೋಡಿದ್ರಿ, ದೊಡ್ಡ ಮಾತಾಡ್ತೀರಿ, ಹಿಂದೂ ನಾವೆಲ್ಲ ಒಂದು. ಯಾಕೆ ನಿಮಗೆ ಪ್ರಕಾಶ್ ರೈ ಬಂದು ಇಲ್ಲಿಯ ಜನಸಾಮಾನ್ಯರ ಪರವಾಗಿ ಮಾತಾಡಿದ ಕೂಡಲೇ ನಿಮ್ಗೆ ಉರಿಯುತ್ತೆ? ಅಂಬೇಡ್ಕರ್ ಅವರಿಗೆ ನೀವು ಮದುವೆ ಆಗಲಿಕ್ಕೆ ಇದನ್ನು ಕೊಟ್ಟಿರಲಿಲ್ಲ, ಕಲ್ಯಾಣ ಮಂಟಪದ ಅವಕಾಶವನ್ನು ಕೊಟ್ಟಿರಲಿಲ್ಲ ನೀವು. ನಿಮ್ಮ ಮನಸ್ಥಿತಿ ಅವತ್ತಿನಿಂದ ಇವತ್ತು ಹೇಗಿದೆ ಅಂತಂದರೆ, ನಾವು ಜಿಗ್ನೇಶ್ ಮೇವಾನಿಯವರನ್ನು ಸಿರ್ಸಿ ಕರೆಸಿದಾಗ ವಿದ್ಯಾಧರಾಜದಲ್ಲಾಯಿತು, ಆಮೇಲೆ ನಿಮ್ಮ ರಾಘವೇಂದ್ರ ಮಠದಲ್ಲಾಯಿತು. ಯಾಕೆ ನೀವು ಅವಕಾಶವನ್ನು ನಿರಾಕರಣೆ ಮಾಡಿದ್ರಿ? ಏನು ಆಚರಣೆ ಮಾಡ್ತಾ ಇದ್ದೀರಿ ನೀವು? ಜಿಗ್ನೇಶ್ ಮೇವಾನಿ ಅಂತಹ ದಲಿತ ನಾಯಕ ಬಂದ ಕೂಡಲೇ ನಿಮ್ಗೆ ಅಸ್ಪೃಶ್ಯತೆ ಆಗಿಬಿಡ್ತಾ? ಇದನ್ನೆಲ್ಲ ಗಮನಿಸಿದ್ವಲ್ಲ ನಾವು. ಆಮೇಲೆ ನಮ್ಗೆ ಜಾಗ ಸಿಕ್ಕಿದ್ದಲ್ಲಿ ನಾವೊಂದು ಶಾದಿ ಮಹಲ್ನಲ್ಲಿ ಹೋಗಿ ಜಿಗ್ನೇಶ್ ಮೇವಾನಿಯವರ ಕಾರ್ಯಕ್ರಮವನ್ನು ನಡೆಸಿದ್ವಿ. ಈ ಜಿಲ್ಲೆಯ ಬಹುಸಂಖ್ಯಾತರ ಪ್ರತಿನಿಧಿರಿ ನಾನು. ಈ ರಾಜ್ಯದಲ್ಲಿ ಪರಿಗಣಿಸಲೇಬೇಕಾದಂತಹ ಜನಸಂಖ್ಯೆ ಇರುವಂಥ ಒಂದು ಸಮುದಾಯದಿಂದ ಬಂದಂಥವ್ನು ನಾನು. ಅಂಬೇಡ್ಕರ್ ಅಂಥವ್ರನ್ನು, ಬಸವಣ್ಣನಂಥವ್ರನ್ನು, ಲಂಕೇಶ್ ಅಂಥವ್ರನ್ನು, ಜಾತಿ ಧರ್ಮ ಇವುಗಳನ್ನೆಲ್ಲ ಮೀರಿ ನಾವು ಒಪ್ಕೊಳ್ತಾ ಬಂದಂಥವ್ರು. ನೀವು ನಮಗೆ ಶಾದಿ ಮಹಲ್ ಕಳಿಸ್ತೀರಲ್ಲ, ನಮ್ಗೆ ಗೊತ್ತಿದೆ ನಮ್ಮ ಜಾಗ ಎಲ್ಲಿದೆ ಅಂತ ಹೇಳ್ಕೊಂಡು ನೀವು ರಾಘವೇಂದ್ರ ಮಠ ಆರಾಧನೆ ಅದು ಇದು ಅಂತೀರಲ್ಲ. ಯಾಕೆ ಮತ್ತೆ ಅಲ್ಲಿ ನಿಮಗೆ ಹಿಂದೂ ನಾವೆಲ್ಲ ಒಂದು ಅಂತ ಅನಿಸೋದಿಲ್ವ ನಿಮಗೆ? ಮಿಸ್ಟರ್ ಅನಂತಕುಮಾರ್ ಹೆಗಡೆ ದೊಡ್ಡ ಮಾತಾಡ್ತೀಯಲ್ಲಪ್ಪ ನೀನು, ಹಿಂದೂ ಅಂತ ಹೇಳ್ಕೊಂಡು. ನಿನ್ನೂರಿನಲ್ಲೇ ಅಲ್ವೇನಪ್ಪ? ರಾಘವೇಂದ್ರ ಮಠದಲ್ಲಿ ಏನಾಯಿತು?
ವಿದ್ಯಾರ್ಥಿ ಯಾಕೆ ನಿರಾಕರಣೆ ಆಯಿತು? ಅಲ್ಲಿ ಹೋಗಿ ಸೆಗಣಿ ಸಾರಿಸ್ತೀರಾ ನೀವು? ಈ ಬಹುಸಂಖ್ಯಾತರನ್ನು ಸೆಗಣಿ ಸಾರಿಸ್ಲಿಕ್ಕೆ, ಎಮ್ಮೆ ಮೈ ತೊಳಿಲಿಕ್ಕೆ, ದನಗಳನ್ನು ಮೈ ತೊಳಿಲಿಕ್ಕೆ, ನಿಮ್ಮನೆಯಲ್ಲಿ ಕಸ ಗುಡಿಸ್ಲಿಕ್ಕೆ, ನಿಮ್ಮನೆಯ ಕೂಲಿ ಮಾಡಲಿಕ್ಕೆ, ನಿಮ್ಮನೆಯ ಪುಕ್ಕಟ್ಟೆ ಚಾಕ್ರಿಯನ್ನು ಮಾಡಲಿಕ್ಕೆ ಬಳಸ್ಕೊಳ್ತಾ ಇದ್ದೀರಲ್ಲ, ಇದು ಮುಂದುವರಿಬೇಕು ಅನ್ನೋ ಕಾರಣಕ್ಕೆ ನೀವಲ್ಲಿ ಸೆಗಣಿಯನ್ನು ಸಾರಿಸ್ತೀರಿ. ಅದಕ್ಕೆ ಅಂಬೇಡ್ಕರ್ ಭಾಳ ಮಹತ್ವದವರಾಗ್ತಾರೆ. ನೀವೆಲ್ಲ ಅಂಬೇಡ್ಕರ್ ಅವರ ಬೆಳಕಿನ ಪ್ರಖರತೆಯಲ್ಲಿ ಈ ದೀಪಕ್ಕೆ ಸಿಕ್ಕಂಥ ದುಂಬಿಗಳಾಗಿ ಹೋಗ್ತಾರಲ್ಲ, ಆ ಪರಿಸ್ಥಿತಿಗೆ ಹೋಗಿ ಮುಟ್ತೀರಾ. ಮತ್ತೆ ನಿಮ್ಮದು ಜನ ವಿರೋಧಿಯಾದಂತಹ ನಿಮ್ಮ ಸಿದ್ಧಾಂತ ಏನಿದೆ ಅದನ್ನು ಸಾರಲಿಕ್ಕೆ ನಿಮಗೆ ಒಂದು ಪಕ್ಷ ಬೇರೆ, ಪರಿವಾರ ಬೇರೆ. ಅರೆ, ಈ ದೇಶದ ಮೂಲ ನಿವಾಸಿಗಳು ಎಷ್ಟು ಜನಸಂಖ್ಯೆ ಇದ್ದಾರೆ? ನಾವಿಲ್ಲಿರುವಂತಹ ಬಹುಸಂಖ್ಯಾತರು ಸಿಡಿದೆದ್ರೆ ನಿಮ್ಮ ಸಿದ್ಧಾಂತ ಅಲ್ಲ, ನಿಮ್ಮ ಪರಿವಾರ ಅಲ್ಲ, ಏನು ಉಳಿಯಲ್ಲ, ಇಲ್ಲಿ ಉಳಿಲಿಕ್ಕೆ ಸಾಧ್ಯವೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ಬ ಪ್ರಮುಖ ವೈಚಾರಿಕ ಬಂದ ತಕ್ಷಣ ನೀವು ಸೆಗಣಿ ಸಾರಿಸುವಂಥದ್ದನ್ನು ಮುಂದುವರಿಸ್ತೀರಿ. ಆ ನಂತರ ಒಬ್ಬ ದಲಿತ ನಾಯಕ ಬಂದಿಲ್ಲಿ ಮಾತಾಡ್ತಾನೆ ಅಂದ್ಕೊಳ್ಳ ನಿಮ್ಮ ದೇವಾಲಯಗಳ ಸಭಾಮಂಟಪಗಳಲ್ಲಿ ಜಾಗ ಇರೋದಿಲ್ಲ. ಮತ್ತು ಯಾವ ಪುರುಷಾರ್ಥಕ್ಕೆ? ಹಿಂದೂ ನಾವೆಲ್ಲ ಒಂದು. ನಾನು ರಿಪೀಟೆಡ್ಲಿ ಮತ್ತೊಂದು ಸಾರಿ ಬಹುಶಃ ಹಿಂದೆ ಹೇಳಿದ್ದೀನಿ, ಇಬ್ರಾಹಿಂ ಅವರು ಒಂದು ಭಾಷಣದಲ್ಲಿ ಹೇಳ್ತಾರೆ, ಎಲ್ಲ ನೀವು ಗಮನಿಸಬೇಕು ಏನಂತಂದರೆ, ಚುನಾವಣೆ ಬಂದಾಗ ಲಾಭ ಇದ್ದಾಗ ಹಿಂದೂ ನಾವೆಲ್ಲ ಒಂದು, ಆಮೇಲೆ ಚುನಾವಣೆ ಆಯಿತು ಅವರಿಗೆ ಲಾಭ ಆಯಿತು ಅಂದಮೇಲೆ ಅವರು ಮಾತ್ರ ಮುಂದು, ನಾವೆಲ್ಲ ಹಿಂದೂ. ಹಾಗಾಗಿ ನೀವು ನಮಗೆ ಹಿಂದೂ ಅನ್ನುವಂಥ ಹಣೆಪಟ್ಟಿಯನ್ನು ಕಟ್ತಾ ಇದ್ದೀರಿ. ಇದನ್ನೇ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ದು. ನಿಮ್ಮ ಈ ಕರ್ಮಠ ಆಚರಣೆಗಳ ಸಾಂಪ್ರದಾಯಿಕ ಮುಖವಾಡ ಏನಿದೆ ಇದು ಮುಂದುವರೆದು ಬಿಟ್ಟರೆ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು ಮೀಸಲಾತಿಯನ್ನು ಕೊಟ್ಟಿರುವಂಥದ್ದು. ಇನ್ನೊಂದು ಪ್ರಕರಣವನ್ನು ಹೇಳಿ ಇವತ್ತಿನ ಮಾತನ್ನು ಮುಗಿಸ್ತೀನಿ. ನನಗೆ ಮಾತಾಡಲಿಕ್ಕೆ ಭಾಳಷ್ಟಿದೆ ಸ್ನೇಹಿತರೆ, ಮತ್ತೆ ಮಾತಾಡೋಣ. ನಾನು 2006 ನಂತರ MES ಕಾಲೇಜನ್ನು ಬಿಟ್ಟ ನಂತರ ಅದಕ್ಕಿಂತ ಅದೇ ಅವಧಿಯಲ್ಲೇ ನಾನು ETVಯನ್ನು ಕೂಡ ಬಿಡ್ತೇನೆ. ಆ ನಂತರ ನಾನೊಂದು ಪಾದಯಾತ್ರೆಯನ್ನು ಮಾಡಿದೆ. ಅದು ರೈತ ನೆಲ ಅಂಕೋಲಾದಿಂದ ಕಾಗೋಡಿನವರೆಗೆ, ಅಂದರೆ ನಮ್ಮ ರೈತ ಚಳುವಳಿಯ ಕೇಂದ್ರ ಏನಿದೆ ಕಾಗೋಡು, ಶಿವಮೊಗ್ಗ ಜಿಲ್ಲೆಯ ಸಾಗರದ ಕಾಗೋಡು, ಅಲ್ಲಿವರೆಗೆ, ಅಂದರೆ ಅಂಕೋಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೈತ ಹೋರಾಟ ಪ್ರಾರಂಭ ಆಗಿರೋದು ಮೊದಲು ಇದರಲ್ಲಿ ಹಳದಿಪುರದಲ್ಲಾದರೂ ಕೂಡ ಬಹಳ ಪ್ರಮುಖ, ಅಂದರೆ ಭಾಳ ಪ್ರಸಿದ್ಧ ಆಗಿರುವಂಥದ್ದು ಅಂಕೋಲಾದ ನೆಲ. ಸೊ ನಾವು ಅಂಕೋಲಾದ ರೈತ ಹೋರಾಟದ ನೆಲದಿಂದ ರೈತ ಚಳುವಳಿಯ ಕೇಂದ್ರ ಕಾಗೋಡಿನವರೆಗೆ 2008ರಲ್ಲಿ ನಾನೊಂದು ಪಾದಯಾತ್ರೆಯನ್ನು ಮಾಡಿದ್ದೆ. ಅದರಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಸೇರಿಕೊಂಡು, ನಾನು ಮಾಡಿದ್ದೆ ಅಂದರೆ ನಾನು ಒಬ್ಬನೇ ಅಲ್ಲ, ನನ್ನೆಲ್ಲ ಸ್ನೇಹಿತರಲ್ಲಿ ಸೇರಿಕೊಂಡು ನಮ್ಮ ವೈಚಾರಿಕತೆಯನ್ನು ಒಪ್ಪುವಂಥವರೆಲ್ಲರೂ ಸೇರಿಕೊಂಡು ಮಾಡಿರುವಂಥ ಒಂದು ಪಾದಯಾತ್ರೆ ಅದು. ಅದಕ್ಕೆ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಯ ಭಾಳಷ್ಟು ಜನ ವೈಚಾರಿಕರು, ಹೋರಾಟಗಾರರು ಎಲ್ಲರೂ ಭಾಗವಹಿಸಿದ್ರು. ಸೊ ಅಲ್ಲಿಯೇ ನಮ್ಮ ಬೇಡಿಕೆ ಏನಿತ್ತು ಅಂತಂದರೆ 15 ಬೇಡಿಕೆಗಳಿತ್ತು. ಅದರಲ್ಲಿ ಪ್ರಮುಖವಾಗಿ ಈ ಜಾತಿ ಭೇದವನ್ನು ನಿಯಂತ್ರಿಸಬೇಕು ಅನ್ನುವಂಥದ್ದು, 2 ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕಡ್ಡಾಯವಾಗಿ ಕೊಡಬೇಕು ಅನ್ನುವಂಥದ್ದು ಸೇರಿದಂತೆ ಈ ಸ್ತ್ರೀ ಸಮಾನತೆ, ಬಡಜನರ ಪರವಾಗಿರುವಂತಹ, ಕಾರ್ಮಿಕರ ಪರವಾಗಿರುವಂಥ, ಒಟ್ಟು ಬುಡಕಟ್ಟುಗಳ ಪರವಾಗಿರುವಂತಹ ಒಟ್ಟು 15 ಬೇಡಿಕೆಗಳನ್ನು ಇಟ್ಕೊಂಡು ಸುಮಾರು 150 ಕಿಲೋಮೀಟರ್ಗಳವರೆಗೆ ನಾವು ಒಂದು 5-6 ದಿವಸಗಳವರೆಗೆ ಪಾದಯಾತ್ರೆಯನ್ನು ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾಗೃತಿಯನ್ನು ಮಾಡಿದ್ದೀವಿ. ಸೊ ಅಂಬೇಡ್ಕರು ಕೊಟ್ಟಿರುವಂತಹ ವಿವೇಕ ಇದು. ಅಂಬೇಡ್ಕರ್ ಅವರ ಚಿಂತನೆ ಅಂತಂದರೆ, ನಾವು ಜನಸಾಮಾನ್ಯರ ಪರವಾಗಿ, ನಾವು ಇಲ್ಲಿಯ ಶ್ರಮಿಕರ ಪರವಾಗಿ, ಇಲ್ಲಿಯ ಕಾರ್ಮಿಕರ ಪರವಾಗಿ, ಇಲ್ಲಿಯ ಬಹುಸಂಖ್ಯಾತರ ಪರವಾಗಿ, ಇಲ್ಲಿಯ ಮೂಲ ನಿವಾಸಿಗಳ ಪರವಾಗಿ ಏನು ಧ್ವನಿ ಎತ್ತುವುದಲ್ಲ, ಅದಕ್ಕೆ ನಾವು ಮಾಧ್ಯಮವನ್ನು, ನಮ್ಮ ಹೋರಾಟವನ್ನು, ನಮ್ಮ ಸಂಸ್ಥೆಗಳನ್ನು ಮಾಡ್ಕೊಳ್ತಾ ಹೋಗಬೇಕು, ಅದರ ಮೂಲಕ ಕೆಲಸವನ್ನು ಮಾಡಬೇಕು ಅನ್ನುವಂಥ ವೈಚಾರಿಕತೆಯನ್ನು ಕೊಟ್ಟಂಥವರು ನಮ್ಮ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಇವತ್ತಿನ ನನ್ನ ಚರ್ಚೆಯನ್ನು ಮುಗಿಸ್ತೇನೆ ಸ್ನೇಹಿತರೆ. ಮತ್ತೆ ಇದೇ ಥರ ಒಲಿದಂತೆ ಹಾಡೋಣ, ಕೇಳ್ತಾ ಇರಿ. ಧನ್ಯವಾದಗಳು.